ನಮ್ಮ ಹಿರಿಯರಿಗೆ ಪ್ರಕೃತಿಯ ಬಗ್ಗೆ ಇದ್ದ ಕೃತಜ್ಞತೆ ಅದು ಯಾವ ಪರಿಯದ್ದು. ಹೀಗಿರುವಾಗ ಆ ಸಮೃದ್ಧವಾಗಿರುವ ನೆಲ್ಲಿಯ ಮರವನ್ನು ಬೋಳಿಸಿ ಅದರ ಗೆಲ್ಲನ್ನು ತಂದು ಪೂಜೆ ಮಾಡಿ ಎನ್ನುವ ವಿಚಾರ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಒಂದು ಗರಿಕೆಯನ್ನು ಕೀಳುವಾಗಲೂ ಕೂಡ ನಿನಗೆ ನೋವಾಗ್ತದೆ, ನನ್ನನ್ನು ಕ್ಷಮಿಸು ಅಂತ ಕೇಳುವಂಥ ಉತ್ಕೃಷ್ಟವಾದಂಥ ಪರಂಪರೆ ನಮ್ಮದು. ಉಡುಪಿಯ ವಿದ್ವಾಂಸರಾದ ಶ್ರೀ ಕೃಷ್ಣರಾಜ್ ಭಟ್ ಕುತ್ಪಾಡಿ ಅವರಲ್ಲಿ ಈ ನೆಲ್ಲಿಯ ಗೆಲ್ಲನ್ನು ಮುರಿದು ತಂದು ಪೂಜೆ ಮಾಡುವ ಬಗ್ಗೆ ಸ್ಪಷ್ಟನೆ ಕೇಳಿದಾಗ ಅವರು ಹೇಳ್ತಾರೆ, ನೆಲ್ಲಿಯ ಗೆಲ್ಲನ್ನು ಪೂಜೆ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಅಲ್ಲಿ ಹೇಳಿರುವುದೇನು ಅಂತಂದರೆ, ಮೊದಲು ನೆಲ್ಲಿ ಮರಕ್ಕೆ ಪೂಜೆ ಮಾಡಬೇಕು, ಆನಂತರ ಕುಟುಂಬ ಸಮೇತರಾಗಿ ಆ ಮರದ ಬುಡದಲ್ಲಿಯೇ ಕುಳಿತು ವನಭೋಜನವನ್ನು ಮಾಡಬೇಕು. ಇದು ಶಾಸ್ತ್ರದಲ್ಲಿ ಹೇಳಿರುವ ವಿಚಾರ. ಎಷ್ಟು ಜ್ಞಾನಪೂರ್ಣವಾದ ಚಿಂತನೆ ಇದು. ನೆಲ್ಲಿಯ ಮರವನ್ನು ಧಾತ್ರಿ ಅಂತ ಕರೀತಾರೆ. ಧಾತ್ರಿ ಅಂದರೆ ತಾಯಿ ಅಂತ, ಸಲಹುವವಳು ಅಂತ ಅರ್ಥ. ಆ ಸಲಹುವ ತಾಯಿಗೆ ಕುಟುಂಬದವರೆಲ್ಲ ಸೇರಿ ಪೂಜೆ ಸಲ್ಲಿಸಿ ಅವಳ ಮಡಿಲಿನಲ್ಲಿ ಕುಳಿತು ಮಕ್ಕಳು ಉಣ್ಣಬೇಕು. ಆ ಚಿತ್ರಣವನ್ನು ಕಲ್ಪಿಸಿಕೊಳ್ಳುವಾಗಲೇ ಆನಂದದಿಂದ ಮೈ ರೋಮಾಂಚನವಾಗ್ತದೆ. ಇಂಥ ಉತ್ಕೃಷ್ಟ ಸಂಸ್ಕೃತಿಯನ್ನು ನಮ್ಮ ಅನುಕೂಲಕ್ಕಾಗಿ ಅಥವಾ ಮೌಢ್ಯದಿಂದ ಅದೆಷ್ಟು ಕುಲಗಿಡಿಸಿ ಬಿಟ್ಟಿದ್ದೇವೆ ನಾವು. ನಮ್ಮ ಹಿರಿಯರು ಆಚರಣೆಗಳ ರೂಪದಲ್ಲಿ ಪ್ರಕೃತಿ ಪೂಜೆ ಮಾಡಿದರೆ, ನಾವು ಈ ಆಧುನಿಕ ಜಗತ್ತಿನಲ್ಲಿ ದಿನ ಬೆಳಗಾದರೆ ಚಿತ್ರ ವಿಚಿತ್ರ ನಾಮಗಳನ್ನು ಧರಿಸಿಕೊಂಡು ಟಿವಿ ಪರದೆಯಲ್ಲಿ ಕಾಣಿಸಿಕೊಳ್ಳುವಂಥ ನಕಲಿ ಜ್ಯೋತಿಷಿಗಳ ಪ್ರವಾಹಕ್ಕೆ ಸಿಕ್ಕು ಮೌಢ್ಯಾಚರಣೆಯ ಮೂಲಕ ಪ್ರಕೃತಿಗೆ ಕೊಡಲಿಯನ್ನು ಹಾಕ್ತಾ ಇದ್ದೇವೆ. ನಕಲಿ ಜ್ಯೋತಿಷಿ ಹೇಳ್ದ, ಮನೆಯಲ್ಲಿ ನೆಲ್ಲಿಯ ಮರವಿಲ್ಲದಿದ್ದರೇನಂತೆ, ಪಕ್ಕದ ಮನೆಯ ಮರದ ಗೆಲ್ಲು ಮುರಿದು ತನ್ನಿ, ಅದರಲ್ಲೂ ಆ ಗೆಲ್ಲಿನಲ್ಲಿ ನೆಲ್ಲಿಕಾಯಿ ಇದ್ದರೆ ಇನ್ನೂ ಶ್ರೇಷ್ಠ ಅಂತಂದ. ಗೆಲ್ಲು ಮುರಿಯುವವರ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಕ್ರಮೇಣ ಗೆಲ್ಲು ಮುರಿದು ಮಾರುವವರ ಸಂಖ್ಯೆಯು ಹೆಚ್ಚಾಯಿತು. ವ್ಯಾಪಾರ ಕುದುರಿತು. ನೆಲ್ಲಿಕಾಯಿಗಳಿರುವ ಗೆಲ್ಲಿಗೆ ಹೆಚ್ಚು ಬೆಲೆ. ಶ್ರೀನಿವಾಸನ ನೆಲೆ ಇರುವ ನೆಲ್ಲಿಯ ಮರಗಳ ಮಾರಣ ಹೋಮ ಪ್ರಾರಂಭ ಆಯಿತು. ಇದು ಹೇಗಿದೆ ಅಂತಂದ್ರೆ, ಸ್ವಂತ ತಾಯಿಯನ್ನು ಸಾಕಲು ಯೋಗ್ಯತೆ ಇಲ್ಲದಂಥ ಮಗ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಅಟ್ಟಿ ವರ್ಷಕ್ಕೊಮ್ಮೆ ದುಬಾರಿ ಕಾರಿನಲ್ಲಿ ಒಂದು ಹೂವಿನ ಬೊಕ್ಕೆ ಇಟ್ಟು, ಅವನು ಹೋಗೋದಿಲ್ಲ, ಕೇವಲ ಹೂವಿನ ಬೊಕ್ಕೆಯನ್ನು ಇಟ್ಟು ಕಳಿಸುವಂತೆ ಕಾರುಣ್ಯ ಶೂನ್ಯವಾದ ನಡೆಯುವುದು. ಯಾಕೆಂದ್ರೆ ನೆಲ್ಲಿಯು ತಾಯಿಯೇ ತಾನೆ, ಅದಕ್ಕೆ ಧಾತ್ರಿ ಅಂತ ಆಕೆಯನ್ನು ಕರೆದಿರುವಂಥದ್ದು. ಇರಲಿ, ಅದೆಷ್ಟೋ ಮಂದಿ ನಾವು ಅರಿಯದೇ ಮಾಡಿದ ತಪ್ಪುಗಳಿವು. ತಪ್ಪು ಎಂದು ಗೊತ್ತಾದ ನಂತರ ನಾವು ಖಂಡಿತವಾಗಿ ಆ ತಪ್ಪನ್ನು ಪುನರಾವರ್ತನೆ ಮಾಡಲಾರೆವು. ಆದರೆ ಪೂಜೆ ಮಾಡಲೇಬೇಕಲ್ಲ, ಅದಕ್ಕೇನು ಪರಿಹಾರ? ಬಹಳ ಸುಲಭದ ಪರಿಹಾರ ಇದೆ. ಅಲ್ಲೆಲ್ಲೋ ರಸ್ತೆ ಬದಿಗಳಲ್ಲಿ, ಸಂತೆ ಮಾರ್ಕೆಟ್ಗಳಲ್ಲಿ ರಾಶಿ ಹಾಕಿರುವ ನೆಲ್ಲಿಯ ಗೆಲ್ಲುಗಳನ್ನು ಹುಡುಕೊಂಡು ಹೋಗಬೇಡಿ. ಬದಲಿಗೆ ಒಂದು ಪುಟ್ಟ ನೆಲ್ಲಿಯ ಗಿಡವನ್ನು ಮನೆಗೆ ತನ್ನಿ, ಅದನ್ನೇ ಪೂಜಿಸಿ. ಪ್ರತಿ ವರ್ಷ ಪೂಜೆ ಮಾಡಿ. ಶ್ರೀನಿವಾಸನ ಜೊತೆಗೆ ತಾಯಿ ಮಹಾಲಕ್ಷ್ಮಿಯು ಪ್ರಸನ್ನಳಾಗ್ತಾಳೆ. ಪ್ರಕೃತಿಗೂ ಒಂದು ಕೊಡುಗೆಯಾಗ್ತದೆ. ಮರ ಕಡಿದುದರಿಂದ ಸುತ್ತಿಕೊಳ್ಳುವ ಪಾಪದಿಂದಲೂ ವಿಮೋಚನೆಯಾಗ್ತದೆ. ಕೆಲವು ವರ್ಷಗಳಿಂದ ನೆಲ್ಲಿಯ ಗೆಲ್ಲನ್ನು ಪೂಜೆ ಮಾಡ್ತಾ ಬಂದವರಿಗೆ ಸ್ವಲ್ಪ ಇರುಸು ಮುರುಸು ಉಂಟಾಗಿರ್ಬೋದು. ದಯವಿಟ್ಟು ಬೇಸರಿಸಿಕೊಳ್ಳದೆ ಒಮ್ಮೆ ಶಾಂತವಾಗಿ ಯೋಚಿಸಿ. ಫಲಾಶದ ಒಂದು ಪುಟ್ಟ ಗೆಲ್ಲನ್ನು ಮುರಿಯುವ ಮೊದಲು, ಪುಟ್ಟ ಗರಿಕೆ ಹುಲ್ಲನ್ನು ಕೀಳುವ ಮೊದಲು ಕ್ಷಮೆ ಕೇಳುವ ಸಂಸ್ಕೃತಿಯವರು ನಾವು. ಸಾವಿರಾರು ನೆಲ್ಲಿ ಮರಗಳಿಗೆ ಕೊಡಲಿ ಹಾಕುವುದು ಎಷ್ಟು ಸರಿ? ನಾನು ನಿಮ್ಮ ಮುಂದೆ ಇಟ್ಟಿರುವಂಥ ವಿಚಾರ ಹೌದು ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಸಂಬಂಧಿಕರಿಗೆ, ಬಂಧು ಮಿತ್ರರಿಗೆ ಈ ವಿಚಾರವನ್ನು ಮನದಟ್ಟು ಮಾಡಿಸಿ. ಕನಿಷ್ಠ 10 ಮಂದಿಗೆ ತಿಳಿ ಹೇಳಿ. ಆಗ ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅನ್ನುವಂಥ ಸಾಲುಗಳಿಗೆ ಅರ್ಥ ಬರುತ್ತದೆ. ಕೆಲ ವರ್ಷ ಕಳೀತಾ ಇದ್ದಂತೆ ನಾವು ತಂದಿಟ್ಟಿದ್ದಂಥ ಪುಟ್ಟ ನೆಲ್ಲಿಯ ಗಿಡ ಮರವಾಗ್ತದೆ, ಹೆಮ್ಮರವಾಗ್ತದೆ. ಅದರ ಬುಡದಲ್ಲಿ ಕುಳಿತು ಕುಟುಂಬದವರೆಲ್ಲ ಸೇರಿ ವನಭೋಜನ ಮಾಡೋಣ. ಆಗ ನಿಜವಾದ ತುಳಸಿ ಪೂಜೆ ಆಚರಣೆಯಾಗ್ತದೆ. ಆ ಶ್ರೀನಿವಾಸ ಮತ್ತು ಶ್ರೀ ತುಳಸಿ ಇಬ್ಬರು